ಮುತ್ತಜ್ಜಿ. ಹಾ ಮುತ್ತಜ್ಜಿ ನೆನ್ಪಾಯ್ತು. ಪಪ್ಪ ನಾನು ಹಾಗೆ ಕರಿಬೇಕಲ್ವಾ? ಆ ಪುಟಿ, ಇವನು ಮುತ್ತಜ್ಜಿ ಆದ್ರೆ ನಿನ್ಗೂ ಮುತ್ತಜ್ಜಿನ. ಹಾ ಇದೊಂಥರ ಚೆನ್ನಾಗಿದೆ ಮುತ್ತಜ್ಜಿ ಅಂತ. ಯಾರನ್ನೂ ಕರ್ದೇ ಇಲ್ಲ ಅಲ್ವಾ ಮಿಂಚು? ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೋಡಿ, ಅವರು ತುಂಬಾ ವಯಸ್ಸಾದವರು. ಮೊಮ್ಮಕ್ಕಳು ಅಂತ ತುಂಬಾ ಪ್ರೀತಿ ತೋರಿಸ್ತಾರೆ. ಅವ್ರು ಹಾಗೆ ಮುಟ್ಟಿದ್ರು ಹೀಗೆ ಮುಟ್ಟಿದ್ರು ಅಂತ ಮುಖ ತಿರುಗಿಸ್ಬಾರ್ದು. ಮುದ್ದು ಮಾಡಿದ್ರು ಅಂತ ಬೇಜಾರು ಮಾಡ್ಕೋಬಾರ್ದು. ಒಳ್ಳೆ ಮಕ್ಳ ತರ ಇರಬೇಕು. ಅರ್ಥ ಆಯ್ತಲ್ವಾ? ಸ್ಪೆಷಲಿ ನೀನು ಆಕಾಶ್, ಕೋತಿ ತರ ಆಡ್ಬಿಟ್ಟು ಏನು ಎಡ್ವರ್ಟ್ ಮಾಡಕ್ ಹೋಗ್ಬೇಡ. ಸ್ವಲ್ಪ ಡೀಸೆಂಟ್ ಆಗಿರು. ಡೋಂಟ್ ವರಿ ಮಮ್ಮಿ, ನೋಡ್ತಾರೆ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಅಜ್ಜಿ ಕಡೆಯಿಂದ ಗೋಲ್ಡನ್ ಬಜಾರ್ ಗ್ಯಾರಂಟಿ. ಗೋಲ್ಡನ್ ಬಜಾರ್ ಹಾಗಿರ್ಲಿ, ಫಸ್ಟು ಹೋಗ್ತಿದ್ದಂಗೆ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಅದೇ ನಿಮ್ಮ ಪಾಲಿಗೆ ಗೋಲ್ಡನ್ ಬಜಾರ್ ಸಿಲ್ವರ್ ಬಜಾರ್. ನಾನು ಯಾಕೆ ಅವ್ರ ಕಾಲಿಗೆ ಬಿಡಬೇಕು? ಯಾಕೆ ಅಂದ್ರೆ ಅವರು ದೊಡ್ಡವರು. ಅಂಥವ್ರನ್ನ ನೋಡೋದಕ್ಕೆ, ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಅವ್ರ ಕಾಲಿಗೆ ಬಿದ್ದರೆ ಅವ್ರು ಮಾಡಿರೋ ಪುಣ್ಯದಲ್ಲಿ ನಮಗೂ ಪಾಲು ಸಿಗುತ್ತೆ. ಅದಕ್ಕೆ ಹೇಳಿದ್ದು. ಓ ಹಾಗ ಮಮ್ಮಿ, ಹಾಗಾದ್ರೆ ಸರಿ, ಹಂಗೆ ಮಾಡ್ತೀನಿ. ಮಮ್ಮಿ ಇನ್ನೊಂದು ವಿಷಯ, ನಾನು ಇವನ ಪಪ್ಪ ಅಂತ ಕರೆದು ಪ್ರಾಕ್ಟೀಸ್ ಆಗಿ ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಪಪ್ಪ ಅಂತ ಕರೆದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು. ನನ್ನ ಕಡೆದೂ ಸೇಮ್ ಪ್ರಾಬ್ಲಮ್. ಯಾರು ಏನು ಅನ್ಕೋಬಾರ್ದು ಮ್ಯಾಮ್. ಮಿಂಚು ಮ್ಯಾಮ್ ಅಲ್ಲ, ಅಮ್ಮ. ಓ ಸಾರಿ, ಮರ್ತಾಯ್ತು. ನಾನು ಒಂದ್ಸತಿ ಆಕಾಶ್ ತರ ರಿಹರ್ಸಲ್ ಮಾಡ್ಕೊಬಿಡ್ತೀನಿ. ಅಮ್ಮ ತೊದಲುತ್ತ ನುಡಿದನಿ ಅಮ್ಮ ಅನ್ನೋ ಪದದಲ್ಲಿ ತುಂಬಿದೆ ಭರವಸೆ ಕೊನೆಯ ತನಕ ಮನದಲ್ಲಿ. ಸೂತ್ರಧಾರನ ಸುಳಿಯಲಿ ಹೀಗೆ ಕರಿತೀನಿ, ಓಕೆನಾ? ಇವಳು